ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ವಾಸ್ತು ಭವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಗೊತ್ತಿರುತ್ತೆ, ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾ ಇರ್ತೀವಿ ವಾಸ್ತುವಲ್ಲಿ, ಅದನ್ನು ಹೆಂಗೆ ಸರಿಪಡಿಸ್ಕೋಬೇಕು ಅಂತ ಅನ್ನೋದು ಆ ಸೀರೀಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಸೈಟ್ ಪರ್ಚೇಸ್ ಮಾಡಬೇಕಾದಾಗ ಯಾವ ರೀತಿಯಾಗಿ ಸೈಟನ್ನು ಪರ್ಚೇಸ್ ಮಾಡ್ತಾ ಇರ್ಬೋದು ಅನ್ನೋದನ್ನು ಈಗಾಗಲೇ ಒಂದು 4 ಎಪಿಸೋಡಲ್ಲಿ ಹೇಳ್ತಾ ಬರ್ತೀನಿ. ಇದು 5ನೇ ಎಪಿಸೋಡಲ್ಲಿ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗೆ 2 ಪ್ರಶ್ನೆಗಳಲ್ಲಿ ಒಬ್ಬರು ಕೇಳಿದರೆ, ಬಾಲ್ಕನಿ ಎಲ್ಲಿ ಪಶ್ಚಿಮ ಭಾಗದಲ್ಲಿ ಬಾಲ್ಕನಿಯನ್ನು ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಅದಕ್ಕೆ ಉತ್ತರ ಕೊಡ್ತೀನಿ. ಮತ್ತೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ, ತುಂಬ ಪ್ರಮುಖವಾದಂಥ ಪ್ರಶ್ನೆ ಏನಂತಂದರೆ, ನಾರ್ತನ ಹೆಂಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು, ನನಗೆ ಪಕ್ಕಾ ವಾಸ್ತು ಬೇಕು ಅಂತಂದರೆ ಪಕ್ಕಾ ನಾರ್ತ್ ಯಾವುದು ಅಂತ ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾಗದೆ ನಾವೇನಾದ್ರು ಮಾಡೋಕ್ಕೆ ಹೋಯ್ತು ಅಂತಂದರೆ ವಾಸ್ತು ತಪ್ಪಾಗ್ತಾ ಇರುತ್ತೆ. ಇದ್ರ ಮೂಲಕನೇ ಹಂಗೆ ಮಾತನಾಡ್ಕೊಂಡು ಹೋಗ್ತೀನಿ. ಏನಂತಾರೆ, ಈಗ ನಾನು ಯಾಕೆ ವಾಸ್ತು ಬಂತೆ ಅಂತ ಅನ್ನೋದು ಸಾಕಷ್ಟು ಎಪಿಸೋಡ್ಗಳು ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತೀನಿ. ಏನು ಅಂತಂದರೆ, ನಾನು ಅಂದರೆ 33 ವರ್ಷಗಳಿಂದ ಈ ಆರ್ಕಿಟೆಕ್ಚರ್ ಪ್ರೊಫೆಷನಲ್ ಇದ್ದೀನಿ. ಬೇಕಾದಷ್ಟು ಕನ್ಸ್ಟ್ರಕ್ಷನ್ಸು ಅದೆಲ್ಲ ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ಏನಾಯಿತು ಅಂತಂದರೆ, ಅವಾಗೆಲ್ಲ ಬೇರೆಯವರೆಲ್ಲ ಏನು ಮಾಡೋರು, ಕ್ಲೈಂಟ್ಸ್ಗಳು ಬೇರೆ ಬೇರೆ ವಾಸ್ತು ಕನ್ಸಲ್ಟೆಂಟ್ಗಳನ್ನ ಕರ್ಕೊಂಬರೋರು, ಮಾಡೋರು, ಮಾತಾಡ್ತಿರ್ಬೇಕು. ಅವ್ರೇನು ಮಾಡೋರು, ಸುಮ್ಮನೆ ಹಿಂಗೆ ಕಾಂಪಾಸ್ ಇಟ್ಕೊಳ್ಳೋರು. ಇಟ್ಕೊಂಡ್ಬಿಟ್ಟು ನೋಡ್ಬಿಟ್ಟು, ಆಯಿತು ಇದು ಈಸ್ಟು, ಇದು ನಾರ್ತು, ಸೌತು, ವೆಸ್ಟು, ಆಯಿತು ಇದು ನಾರ್ತ್ ಈಸ್ಟು, ಹಿಂಗೆ ಹೇಳ್ಕೊಂಡು ಹೋಗ್ಬಿಡೋರು. ನನಗೂ ಅಷ್ಟು ಗೊತ್ತಾಗ್ತಾರಲ್ಲ, ಅದು ಅದೇನೇನೋ ಮೆಥಡು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಬಟ್ ನನಗೆ NCC ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಏನಾಯಿತು ಅಂತಂದರೆ, ಹೆಂಗೆ ಹೇಳ್ಬಿಡ್ತಾರೆ ಇವರು, ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಇಲ್ಲಿ ನಾರ್ತ್ ಇದೆ, ಇದು ಈಸ್ಟ್ ಇದೆ, ಹಿಂಗೆ ಹೇಳ್ತಾರೆ. ಎಷ್ಟು ಡಿಗ್ರಿಲಿದೆ ಅಂತ ಅನ್ನೋದು ಇವ್ರು ಯಾರು ಹೇಳಲ್ವಲ್ಲ ಅಂತಂದ್ಬಿಟ್ಟು ಅವ್ರನ್ನ ಪ್ರಶ್ನೆ ಕೇಳ್ತಿದ್ದೆ ನಾನು. ಸರ್, ಎಷ್ಟು ಡಿಗ್ರಿ ತನಕ ಇದ್ದರೆ ಇದು ನಾರ್ತ್ ಅಂತ ತೊಗೊಬೋದು, ಎಷ್ಟು ತನಕ ಹಿಂಗಿರುತ್ತೆ? ಯಾಕಂದರೆ ನಾರ್ತ್ ಅಂದರೆ ಎಲ್ಲ ಕಡೆ ಒಂದೇ ಥರ ಇರಲ್ಲ. ಓಕೆ, ಯಾಕಂದರೆ ಒಂದೊಂದು ಸೈಟ್ಗಳನ್ನ ಒಂದೊಂದು ಥರ ಮಾಡಿರ್ತಾರೆ. ಅದು ಮಾಡಿದಾಗ ಏನಾಗುತ್ತೆ, ಎಷ್ಟೋ ಕಡೆ ನಾರ್ತು ಅಂತ ನಾವು ಏನು ಅಂದ್ಕೊಂಡಿರ್ತೀವೋ ಅದೇನಾಗಿರುತ್ತೆ, ಎಡಕ್ಕೋ ಬಲಕ್ಕೋ, ಅಂದರೆ ವೆಸ್ಟ್ ಸೈಡ್ಗೋ ಈಸ್ಟ್ ಸೈಡ್ಗೋ ಟಿಲ್ಟ್ ಆಗಿರ್ತದೆ. 10 ಡಿಗ್ರಿ, 15 ಡಿಗ್ರಿ, 25 ಡಿಗ್ರಿ. ಈಗ ರೀಸೆಂಟ್ಲಿ ಒಂದು ನೋಡಿದೆ 50 ಡಿಗ್ರಿ ಟಿಲ್ಟ್ ಆಗಿದೆ. ಅವ್ರು ಅದನ್ನು ನಾರ್ತು ಈಸ್ಟು ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಆ ಥರ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಹಿಂಗೆ ಅವ್ರು ಹೇಳೋರು, 20-25 ಡಿಗ್ರಿ ತನಕನೂ ಇದು ಹಿಂಗಿದ್ರೆ ಅದು ನಾರ್ತ್ ಅಂತಲೇ ತೊಗೊಂಬಿಡಿ ಅಂತ ಹೇಳ್ತಾರೆ. ಹೆಂಗಾಗುತ್ತೆ ರೀ? ಓಕೆ, 20-25 ಡಿಗ್ರಿ ಈಗ ನೋಡಿದ್ರೆ ಎಕ್ಸಾಕ್ಟು ಅಂತಂತಂದರೆ ನೋಡಿದ್ರೆ ಹಿಂಗಿರ್ಬೇಕದು. ಇದು 0 ಡಿಗ್ರಿಗಿದ್ರೆ ಇದು ನಾರ್ತು ಅಂತ. ಇವರೇನು ಹೇಳ್ತಾರೆ, 20-25 ಡಿಗ್ರಿ ಹಿಂಗಾರು ಬರಲಿ ಅಥವಾ ಹಂಗಾರು ಹೋಗಲಿ, 20-25 ಡಿಗ್ರಿ. ಓಕೆ, 20-25 ಡಿಗ್ರೀಸ್ ತನಕ ಹಿಂಗೋದ್ರೂ ಬರೋಲ್ಲ, ನೀವು ಅದನ್ನು ನಾರ್ತೆ ಅಂತ ತೊಗೊಳ್ಳಿ, ಇದು ಈಸ್ಟ್ ಅಂತ ತೊಗೊಂಬಿಡಿ ಅಂತ ಹೇಳ್ತಾರೆ. ಹೆಂಗಾಗುತ್ತೆ? ಸಾಧ್ಯನೇ ಇಲ್ಲ. ಇದಕ್ಕೆ 25 ಡಿಗ್ರಿ ಇಲ್ಲಿಗೆ ಆಯಿತು ಅಂತಂತಂದರೆ ಹೋದ್ರೆ ಏನಾಗ್ಬಿಡುತ್ತೆ, ಸೊ ಇದು ಹಿಂಗೆ ಹೋದರೆ ಏನಾಗ್ಬಿಡುತ್ತೆ, ಇಲ್ಲಿಗೆ ಸೌತ್ ಬಂದುಬಿಡ್ತದೆ. ಇದು ಹಿಂಗೆ ಹೋದಾಗ ಏನಾಗ್ಬಿಡ್ತದೆ, ಈಸ್ಟ್ ಇಲ್ಲಿ ಬಂದುಬಿಡ್ತದೆ. ಸೊ ಇದು ಕೇಳಿ ನನಗೂ ಸಾಕಾಯಿತು. ಅವರು ಹಂಗೆ ಹೇಳ್ಕೊಂಡು ಹೋಗೋರು. ಅದು ಸರಿ, ನಾನು ಅದೇ ಸರಿ ಅಂದ್ಕೊಂಡು ನಾನು ಸಾಕಷ್ಟು ಕಡೆ ಅವ್ರು ಹೇಳಿದ ಪ್ರಕಾರ ನನಗೇನು ಬೇಕೋ ಅವ್ರ ವಾಸ್ತು ಪ್ರಕಾರ ಏನು ಹೇಳೋರು ಅದ್ರ ಪ್ರಕಾರ ನಾನು ಡಿಸೈನ್ ಮಾಡ್ಬಿಟ್ಟು ಕೊಟ್ಬಿಡ್ತಾ ಇದ್ದೆ, ನಡೀತಾ ಇತ್ತು. ಯಾವಾಗ ನನಗೆ ತೊಂದರೆ ಆಯಿತು ಆವಾಗ ನಾನು ಸರಿಯಾಗಿ ವಾಸ್ತುವನ್ನು ಕಲಿಯೋಕೆ ಹೋದಾಗ ಗೊತ್ತಾಗಿತ್ತು, ಪ್ರತಿಯೊಂದು ಕೂಡ ನಾರ್ತ್ ಎಲ್ಲಿದೆ ಅಂತ ನೋಡಬೇಕು. ನಾವು ಅಂದ್ಕೊಂಡಾಗೆ ಇವಾಗ ನನಗೆ ಹಿಂಗೆ ರೋಡ್ ಇದೆ ಅಂತಂತಂದರೆ ನನಗೆ ಇದು ನಾರ್ತು ಅಂತಂತಂದ್ಬಿಟ್ರೆ ಎಕ್ಸಾಕ್ಟ್ ನಾರ್ತ್ ಇಲ್ಲಿರಲ್ಲ, ಸೆಂಟ್ರಿಗೆ ಇರಲ್ಲ, ನನ್ನ ಸೈಟಿಗೆ ಸೆಂಟ್ರ್ ಇರಲ್ಲ ನಾರ್ತ್. ಅದು ಈಗ ನನ್ನ ಮನೆಗೆ ತೊಗೊಂಡಾಗ ಏನಾಯ್ತು ಅಂದರೆ, ನನ್ನ ಮನೆಗೆ 18 ಡಿಗ್ರಿ ಇದೆ, 18 ಡಿಗ್ರೀಸು ವೆಸ್ಟರ್ನ್ ಸೈಡ್ಗಿದೆ. ಇದು ಗೊತ್ತಾದ ಮೇಲೆ ನಾನು ಪಕ್ಕ ವಾಸ್ತು ಅಂತ ಗೊತ್ತಾಗಿ ಮಲಗೋ ಜಾಗ, ಕೂತ್ಕೊಳ್ಳೋ ಜಾಗ, ಅಡುಗೆ ಮಾಡೋ ಜಾಗ, ಆಫೀಸಲ್ಲಿ ಕೆಲಸ ಮಾಡೋಂಥ ಜಾಗ, ಓದೋ ಜಾಗ, ಇವೆಲ್ಲ ಪ್ರಾಪರಾಗಿ ತಿಳ್ಕೊಂಡು ನಾನು ಅದೇನು ಬೇಕಾಗಿತ್ತು ಕರೆಕ್ಷನ್ ಮಾಡಿಕೊಂಡೆ. ನನ್ನ ಜೀವನದಲ್ಲಿ ವಾಸ್ತುವಿನ ಪ್ರಕಾರ ನನಗೇನು ಲಾಭಗಳು ಸಿಗಬೇಕಾಗಿದೆಯೋ ಎಲ್ಲ ಸಿಗ್ತಾ ಇದೆ. ಓಕೆ, ಯಾರು ಪ್ರಶ್ನೆ ಕೇಳಿದ್ರು ಅದೇ ಥರ ಇದೇನು ಮಾಡ್ಬೇಕಂದ್ರೆ, ಇವಾಗಂತೂ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಯಾರು ಎಲ್ಲೇ ಇದ್ದರೂ ಕೂಡ ಇಲ್ಲೇ ಫೈಂಡ್ ಔಟ್ ಮಾಡಿ ಹೇಳ್ಬಿಡ್ತೀನಿ. ಯಾಕಂದರೆ ಗೂಗಲ್ ಅರ್ತ್ ಅಂತ ಒಂದು ಆ್ಯಪ್ ಬಂದಿದೆ. ಆ ಆ್ಯಪಲ್ಲಿ ಏನು ಮಾಡ್ಬಿಡ್ತೀವಿ ಅಂತಂದರೆ, ಅವ್ರಿಗೇನು ಹೇಳ್ತೀವಿ, ನಿಮ್ಮ ಸೈಟ್ ಲೊಕೇಶನನ್ನು ಕಳಿಸ್ಕೊಡಿ ಅಂತಂತಾರೆ. ಸೈಟ್ ಲೊಕೇಶನ್ ಮಾಡಿಕೊಟ್ರೆ ಏನು ಮಾಡ್ತೀವಿ, ನಾವು ನಮ್ಮ ಕಂಪ್ಯೂಟರಲ್ಲಿ ಕೂತ್ಕೊಂಡು ನೋಡ್ಕೊಂಡು ಮಾಡಿಬಿಟ್ಟು ಚೆಕ್ ಮಾಡಿ ನೋಡ್ತೀವಿ. ಚೆಕ್ ಮಾಡಿ ನೋಡಿದ ತಕ್ಷಣ ಅದು ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಅಂತ ನೋಡಿಕೊಂಡು ಅದರ ಮೇಲೆ ಮನೆಯ ಡಿಸೈನನ್ನು ಮಾಡ್ತಾ ಹೋಗ್ತೀವಿ. ನಾವು ನಾರ್ತ್ ಇಲ್ಲಿದೆ ಅಂತಂದಾಗ ಇದು ಆ್ಯಕ್ಚುಲ್ ನಾರ್ತ್ ಆಗುತ್ತೆ, ಇದಾಗಲ್ಲ. ಅದು ಇಲ್ಲಿಂದ 25 ಡಿಗ್ರಿ ಇಲ್ಲಿದೆ ಅಂತಾರೆ, ಇಲ್ಲಿಗೆ ನಾರ್ತ್ ಬರೋದು. ಇಲ್ಲಿಂದ ಇದನ್ನು ಇಟ್ಕೊಂಡು ಏನು ಮಾಡ್ತೀವಿ, ಹೇಗೆ 90 ಡಿಗ್ರಿ ಎಲ್ಲ ತೊಗೊಂಡು 360 ಡಿಗ್ರಿಯಲ್ಲಿ 360 ಡಿಗ್ರಿಯಲ್ಲಿ ಇದನ್ನು ಡಿವೈಡ್ ಮಾಡ್ತಾ ಹೋಗಿ ಅವಾಗ ಮಾಡಿದಾಗ ಏನಾಗುತ್ತೆ, ನಾರ್ತ್ ಇಲ್ಲಿದ್ದಾಗ ಈಸ್ಟ್ ಇಲ್ಲೆಲ್ಲ ಬರುತ್ತೆ, ಇಲ್ಲಿರಲ್ಲ, ಈಸ್ಟ್ ಇಲ್ಲಿ ಬಂದುಬಿಡ್ತದೆ. ಓಕೆ, ಸೌತ್ ಇಲ್ಲಿ ಬಂದುಬಿಡ್ತದೆ, ವೆಸ್ಟು ಇಲ್ಲಿ ಬಂದುಬಿಡ್ತದೆ. ಆಯಿತಾ? ಏನಾಗ್ಬಿಡುತ್ತೆ ಅವಾಗ, ನಾರ್ತು ಈಸ್ಟು ಇಲ್ಲಿ ಬರಲ್ಲ, ನಿಮಗೇನಾಗುತ್ತೆ ಇಲ್ಲೆಲ್ಲ ಬರ್ತದೆ ನಾರ್ತ್ ಈಸ್ಟು. ಇದೆಲ್ಲ ಪ್ರಾಪರಾಗಿ ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತದೆ. ಕಾಂಪಾಸಲ್ಲಿ ಇಟ್ಕೊಂಡು ಮಾಡ್ಬೋದು. ಕಾಂಪಾಸಲ್ಲಿ ಅದು ನೋಡೋವಂಥ ರೀತಿ ನೀತಿಗಳೇ ಬಹಳ ಇರ್ತದೆ.
ಕಾಂಪಾಸಲ್ಲಿ ನೋಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಳಗಡೆಗೆ ನನಗೆ ಎಲೆಕ್ಟ್ರಿಕಲ್ ಲೈನ್ ಹೋಗಿರಬಾರ್ದು, ಮೇಲ್ಗಡೆ ಎಲೆಕ್ಟ್ರಿಕಲ್ ಲೈನ್ ಹೋಗಿರಬಾರ್ದು, ಅಲ್ಲಿ ಹೆವಿ ಮೆಟಲ್ಸ್ ಇರಬಾರ್ದು. ಇವೆಲ್ಲ ಚೆಕ್ ಮಾಡ್ಕೊಂಡು ಮಾಡಿ ರೋಡ್ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ಮಾಡಬೇಕು. ಬೆಳಗ್ಗೆ ಒಂದ್ಸಲ ನೋಡಬೇಕು, ಸಾಯಂಕಾಲ ಒಂದ್ಸಲ ನೋಡಬೇಕು, ಬೆಳಗಿನ ಜಾವ ಒಂದ್ಸಲ ನೋಡಬೇಕು. 3 ಹೊತ್ತು ಅದು ಕರೆಕ್ಟಾಗಿ ರೀಡಿಂಗ್ ತೋರಿಸ್ತಾ ಇದೆ ಅಂತಂದರೆ ದಟ್ಸ್ ಓಕೆ. ನೀವು ಮನೆ ಒಳಗಡೆ ನಿಂತ್ಕೊಂಡು ನಾರ್ತ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ನಾರ್ತ್ ಹಿಂಗಿದೆ ಅಂತಂದ್ಬಿಟ್ಟು, ಬಟ್ ಎಕ್ಸಾಕ್ಟು ರೀಡಿಂಗ್ ಕೊಡಲ್ಲ. ಯಾಕೆ ಅಂತಂದರೆ ಮೇಲೆ ಕೆಳಗಡೆಗೆ ನನಗೆ ಮನೇಲಿ ಏನಾಗಿರ್ತದೆ, ಮೇಲ್ಗಡೆಗೆ ರೂಫ್ ಇರ್ತದೆ, ಅದ್ರ ಕಬ್ಬಿಣದ ಎಫೆಕ್ಟು, ಕೆಳಗಡೆಗೆ ನೀವು ಫಸ್ಟ್ ಫ್ಲೋರಲ್ಲಿ ಇತ್ತಂದರೆ ಇದ್ರ ಕಬ್ಬಿಣದ ಎಫೆಕ್ಟ್, ಇದರಿಂದ ಏನಾಗ್ಬಿಡುತ್ತೆ ಅದು ರಾಂಗ್ ರೀಡಿಂಗ್ ತೋರಿಸ್ಬಿಡುತ್ತೆ. ಅಂದರೆ 5-6 ಡಿಗ್ರಿ ವೇರಿಯೇಷನ್ಸ್ ತೋರಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ವಾಸ್ತು ಕನ್ಸಲ್ಟೆಂಟನ್ನು ತೊಗೊಂಡಾಗ ಅವ್ರಿಗೂ ಕೂಡ ಎಷ್ಟೋ ಜನ ಕೇಳ್ತಿಲ್ಲ, ಎಷ್ಟೋ ಜನ ವಾಸ್ತು ಕನ್ಸಲ್ಟೆಂಟ್ಗೆ ಗೊತ್ತಿಲ್ಲ ನಾರ್ತ್ ಹೆಂಗೆ ರೀಡ್ ಮಾಡಬೇಕು ಅಂತಂದ್ರೆ. ಪ್ರಾಪರ್ ಅಂತಂದಾಗ ಅವನಿಗೆ ಆ ಸೈಂಟಿಫಿಕ್ ನಾಲೆಡ್ಜ್ ಇರಬೇಕು, ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು, ಅವನಿಗೆ ಮಾತ್ರ ಕರೆಕ್ಟಾಗಿ ನಾರ್ತ್ ನೋಡೋಕ್ಕೆ ಬರುತ್ತೆ. ಈಗ ಅದಕ್ಕೋಸ್ಕರ ಬೆಸ್ಟ್ ಏನಾಗಿದೆ, ಗೂಗಲ್ ಬಂದುಬಿಟ್ಟಿದೆ. ಗೂಗಲ್ ಅರ್ಥಲ್ಲಿ ನಾನು ನೋಡ್ತೀನಿ ಇಷ್ಟು ಡಿಗ್ರಿ ಇದೆ, ಇಷ್ಟು ಡಿಗ್ರಿ ಟಿಲ್ಟ್ ಆಗಿದೆ, ಅಲ್ಲಿಂದ ನಾರ್ತ್ ನೋಡಿಕೊಂಡು ಆ ಮನೆಯನ್ನು ಡಿಸೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾರು ಪ್ರಶ್ನೆ ಕೇಳಿದ್ರೋ ಅವರಿಗೆ ಈ ಉತ್ತರ. ಓಕೆ, ಒಬ್ರು ಕೇಳ್ತಾ ಇದ್ರೆ ಬಾಲ್ಕನಿ ಪಶ್ಚಿಮ ಭಾಗದಲ್ಲಿ ಇರಬಹುದಾ ಅಂತಂದ್ರೆ ಖಂಡಿತವೂ ಇರಬಹುದು. ಇದೇ ಬಾಲ್ಕನಿ ಅಂತ ಅನ್ಕೊಳ್ಳೋಣ. ಓಕೆ, ಬಾಲ್ಕನಿ ಪಶ್ಚಿಮ ಭಾಗದಲ್ಲಿ ಇರ್ಬೋದು, ಖಂಡಿತವೂ ಇರ್ಬೋದು. ಆದರೆ ಈ ಬಾಲ್ಕನಿಯನ್ನು ಯಾವ ಸಮಯದಲ್ಲಿ ಬಳಸ್ಕೋಬೋದು? ನಿಮಗೆ ಈ ಬಾಲ್ಕನಿಯನ್ನು ಮಧ್ಯಾಹ್ನ 3ರಿಂದ 4-4:30 ತನಕ ಈ ಬಾಲ್ಕನಿಯನ್ನು ಬಳಸಬೇಡಿ. ಯಾಕೆ ಅಂತಂದರೆ ಇಲ್ಲಿಂದ ಇನ್ಫ್ರಾರೆಡ್ ರೇಡಿಯೇಷನ್ ಬರುತ್ತೆ. ಬರುವಂಥ ಇನ್ಫ್ರಾರೆಡ್ ರೇಡಿಯೇಷನ್ನು ಮನುಷ್ಯನ ದೇಹಕ್ಕೆ ಮತ್ತು ಮನಸ್ಸಿಗೆ ಆಹ್ಲಾದಕರ ಅಲ್ಲ. ಇಟ್ಸ್ ಎ ಡೇಂಜರಸ್ ಟು ಅವರ್ ಬಾಡಿ ಆ್ಯಂಡ್ ಮೈಂಡ್. ಹಾಗಾಗಿ 3ರಿಂದ 4:30 ಅಥವಾ 5 ಗಂಟೆ ತನಕ ಈ ಭಾಗದಲ್ಲಿ ಬಳಸಬೇಡಿ. ಅದೇ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸಾಕಷ್ಟು ಸೂರ್ಯನ ಪ್ರಖರವಾದಂಥ ಬೆಳಕು ಬರ್ತಾ ಇರಲ್ಲ, ಆ ಸಂದರ್ಭದಲ್ಲಿ ಬಳಸ್ಕೊಳ್ಳಿ. ಬಟ್ ಬಿಸಿಲುಗಾಲದಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ವೀನ್ 3 to 4:30 ಅಥವಾ 5 o'clock ತನಕ ಇದನ್ನು ಬಳಸ್ಕೊಬೇಡಿ. ಆಮೇಲೆ ಖಂಡಿತವೂ ಬಳಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಓಕೆ, ಯಾಕಂದ್ರೆ ಅದು ವರ್ಣನ ಸ್ಥಾನ ಅಂತ ವಾಸ್ತು ಹೇಳುತ್ತೆ. ಅದು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲಗಳನ್ನು ಕೊಡುತ್ತೆ, ಅನಾನುಕೂಲ ಏನೂ ಆಗಲ್ಲ. ಬಟ್ ಆ 3 to 4:30 ಸಮ್ಮರ್ ಸೀಸನ್ ಆದರೆ ಅಪ್ ಟು 5 ಬಳಸಬೇಡಿ. ಅದನ್ನು ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಬಳಸ್ಕೋಬಹುದು, ಬಾಲ್ಕನಿಯನ್ನು ಬಳಸ್ಕೊಳ್ಳಿ. ಈಗ ಸೈಟ್ಗಳನ್ನು ಕೊಂಡ್ಕೋಬೇಕಾದಾಗ ಏನು ಮುಖ್ಯವಾದ ವಿಚಾರಗಳನ್ನು ನೋಡ್ತಾ ಇರಬೇಕು ಅಂತಂದಾಗ ಈಗಾಗಲೇ 4 ಎಪಿಸೋಡಲ್ಲಿ ಒಂದೊಂದು ಎಪಿಸೋಡಲ್ಲಿ ಒಂದೊಂದನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಈ ಇದರಲ್ಲಿ ಏನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ವಿಶೇಷವಾಗಿ ನಿಮ್ಮ ಸೈಟ್ ಏನಿರುತ್ತಲ್ಲ, ಯಾವುದೇ ಸೈಟ್ ನೋಡಿ, ಆ ಸೈಟ್ಗಿನ್ನ ಸಾಧಾರಣವಾಗಿ ರೋಡು ಕೆಳಭಾಗದಲ್ಲಿ ಇರಬೇಕು. ಇದು ನಾರ್ತ್, ಈಸ್ಟು, ಸೌತ್, ವೆಸ್ಟ್ ಯಾವ ಭಾಗದಲ್ಲೂ ನೋಡ್ಕೊಳ್ಳಿ. ಬಟ್ ರೋಡ್ ಬಂದು ನಿಮಗೆ ನಿಮ್ಮ ಸೈಟ್ಗಿನ್ನ ಕೆಳಗಡೆಗೆ ಇರಬೇಕು. ಇದು ರೋಡು, ಇದು ರೋಡು, ಇದು ಸೈಟ್. ನಾರ್ತಿಂದಾದರೂ ಸರಿ, ಈಸ್ಟಿಂದಾದರೂ ಸರಿ, ಸೌತಿಂದಾದರೂ ಸರಿ, ವೆಸ್ಟಿಂದಾದರೂ ಸರಿ, ಯಾವಾಗಲೂ ರೋಡ್ ಬಂದು ನಮಗೆ ನಮ್ಮ ಸೈಟ್ಗಿನ ರೋಡು ಕೆಳಗಡೆ ಇರಬೇಕು. ಅದಕ್ಕಿಂತ ಮೇಲಿತ್ತು ಅಂತಂದರೆ, ಈಗ ಸೈಟ್ ಏನಾದ್ರು ಹಿಂಗಿತ್ತು ಅಂತ ಅಂದ್ಕೊಳ್ಳೋಣ, ಇದಕ್ಕೆ ಉಲ್ಟಾ ರೋಡ್ ಇಲ್ಲಿತ್ತು, ಸೈಟ್ ಹಿಂಗಾಯಿತು, ಇದು ಶ್ರೇಯಸ್ಸಲ್ಲ. ಯಾಕೆ ಶ್ರೇಯಸ್ಸಲ್ಲ? ಮಳೆಗಾಲದಲ್ಲಿ ಮಳೆ ಬಂದಾಗ ರಸ್ತೆಯಲ್ಲಿ ಹರಿಯುವಂಥ ನೀರೆಲ್ಲ ನಿಮ್ಮ ಸೈಟಿಗೆ ಬರ್ತದೆ. ಅದು ಒಳ್ಳೆಯದಾ? ಖಂಡಿತಲೂ ಒಳ್ಳೆಯದಲ್ಲ. ವಾಸ್ತು ಅನ್ನೋದು ಪ್ಯೂರ್ ಸೈನ್ಸ್. ಓಕೆ, ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸೈಟ್ ಡೌನ್ ಇರುವಂಥದ್ದನ್ನು ತಗೊಳಕ್ಕೆ ಹೋಗಲೇಬೇಡಿ. ತೊಗೊಂಡ್ರು ಏನು ಮಾಡಬೇಕು? ಒಂದೊಂದು ಕಡೆ ಲೊಕೇಶನ್ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಜನ ಏನು ಮಾಡ್ತಾರೆ ಅಂದರೆ, ಭೂಮಿಗೆ ಅಂತಾರೆ, ಭೂಮಿ ಬೆಲೆ ಕಟ್ತಾ ಇಲ್ಲ. ಯಾವ ಭಾಗದಲ್ಲಿದೆ, ಯಾವ ಲೊಕೇಶನಲ್ಲಿದೆ, ಜಯನಗರದಲ್ಲಿದೆಯಾ, ಮಲ್ಲೇಶ್ವರಮಲ್ಲಿದೆಯಾ, ಸದಾಶಿವನಗರದಲ್ಲಿ, ಇದೆಲ್ಲ ನೋಡ್ತಾರೆ. ಭೂಮಿಗಿನ ಹೆಚ್ಚಾಗಿ ಏನು ಮಾಡ್ತಾರೆ, ಆ ಲೊಕೇಶನ್ಗೆ ವ್ಯಾಲ್ಯೂ ಜಾಸ್ತಿ. ಸೊ ಹಾಗಾಗಿ ನೋಡಿಕೊಂಡಾಗ ಈಗ ಒಳ್ಳೆ ಲೊಕೇಶನಲ್ಲಿ ನಿಮ್ಗೆ ಈ ಥರ ಜಾಗ ಸಿಕ್ಬಿಡ್ತು ಅಂದರೆ ಏನು ಮಾಡಬೇಕು? ಇದಕ್ಕೆ ಮಣ್ಣನ್ನು ತುಂಬಿಸಿ ಮೇಲೆತ್ಕೋಬೇಕು. ರಸ್ತೆಗಿನ ಇದನ್ನು ಮೇಲೆತ್ಕೊಂಡ್ರೆ ಏನಾಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಮಳೆ ಬಂದಾಗ ರಸ್ತೆಯಲ್ಲಿರುವಂಥ ಮಳೆಯ ನೀರು ನಿಮ್ಮ ಸೈಟಿಗೆ ಬರೋದಿಲ್ಲ. ಇದೊಂದು ಸರಿಪಡಿಸ್ಕೋಬೋದು ನಿಮ್ಮ ಸೈಟನ್ನು. ಬಟ್ ತೊಗೋಬೇಕಾದ್ರೆ ಹೀಗೆ ಇತ್ತು ಅಂದರೆ ಖರ್ಚು ಉಳಿಯುತ್ತೆ, ಇಲ್ಲಾಂದರೆ ಖರ್ಚು ಜಾಸ್ತಿ ಆಗುತ್ತೆ. ಈಗ ಮಣ್ಣನ್ನು ತುಂಬಿಸ್ಬೇಕು, ಕಚಡ ಮಣ್ಣೆಲ್ಲ ತುಂಬಿಸುತ್ತೆ ಅಂತಂತಂದರೆ ಆ ಮನೆಗೆ ದಟ್ಟ ದಾರಿದ್ರ್ಯ ಬಂದೇ ಬರ್ತದೆ. ಯಾಕಂದರೆ ಅಲ್ಲಿ ಸೇರ್ಕೊಂಡಂಥ ಆ ವಸ್ತುಗಳೇನು ಮಾಡುತ್ತೆ, ಆ ವೈಬ್ರೇಷನನ್ನು ಕೊಟ್ಬಿಡುತ್ತೆ. ಬಟ್ ಒಳ್ಳೆ ಮಣ್ಣನ್ನು ತುಂಬಿಸ್ಬೇಕು ಅಂದರೆ ಸ್ವಲ್ಪ ಖರ್ಚಾಗುತ್ತೆ, ಬಟ್
ಬೆಂಗಳೂರಲ್ಲಿ ಕೆಲವೊಂದು ಕಡೆ ಸೈಟೆಲ್ಲ ಹೇಳ್ತಾ ಇರ್ತಾನೆಲ್ಲ ಜಯನಗರ. ಇವಾಗ ನಾನು ಇರುವಂಥದ್ದು ಬನಶಂಕರಿ ಸೆಕೆಂಡ್ ಸ್ಟೇಜ್. ಇಲ್ಲಿ ಏನಾಗಿದೆ ರೀ, ನಾನು ಇರುವಂಥ ಜಾಗ ಏನಾಗಿದೆ ಇವಾಗ ಆಲ್ಮೋಸ್ಟ್ ಅಲ್ಲ 35,000 ರುಪೀಸ್, 35,000 ಒಂದು ಸ್ಕ್ವೇರ್ ಫುಟ್ಗೆ. ಎಷ್ಟು? ಒಂದಡಿಗೆ ಇಲ್ಲಿ ಕೊಡುವಂಥ ಬೆಲೆ 35,000 ನಾನಿರುವಂಥ ಜಾಗ. ಓಕೆ, ಇಂಥ ಜಾಗದಲ್ಲಿ ಕೊಂಡ್ಕೋಬೇಕಾದ್ರೆ ಯೋಚನೆ ಮಾಡಿ, ತುಂಬ ದುಡ್ಡು ಖರ್ಚು ಮಾಡಿರ್ತೀವಿ. ಹಂಗೇನಾದ್ರು ರೋಡ್ ಏನಾದ್ರು ಡೌನ್ ಇತ್ತು ಅಂದರೆ ಏನು ಮಾಡ್ತೀವಿ, 2 ಲಕ್ಷನ 3 ಲಕ್ಷನ ಕೊಟ್ಬಿಟ್ಟು ಮಣ್ಣು ತುಂಬಿಸಿ ಮಾಡಿ ಮೇಲೆ ಎತ್ಕೊಂಡ್ಬಿಡ್ತೀವಿ. ನಾನು ಸಾಕಷ್ಟು ಕಡೆ ಈ ಥರ ಆಗಿದೆ, ಕೇಸ್ ಸ್ಟಡೀಸ್ ಬಂದಿದೆ. ಸಾಕಷ್ಟು ಕಡೆ ನನ್ನ ಕ್ಲೈಂಟ್ಸ್ಗಳಿಗೆ ನೋಡ್ತಾ ಇದ್ದಾಗ ಸಜೆಸ್ಟ್ ಮಾಡಿ ಏನು ಮಾಡಿದ್ದೀನಿ, ಮೇಲಿದ್ದರೆ ಒಳ್ಳೆಯದು. ಸಪೋಸ್ ಫಸ್ಟಿಂದನೇ ಮೇಲಿತ್ತು ಸಂತೋಷ, 3 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಡಿಪೆಂಡಿಂಗ್ ಅಪಾನ್ ದಿ ಸೈಜು ನನಗೆ ಖರ್ಚು ಅಷ್ಟು ಕಡಿಮೆ ಆಗುತ್ತೆ. ನೀವು ನೋಡ್ತಾರೆ. ಬಟ್ ಲೊಕೇಶನ್ ತುಂಬ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಕೋಟ್ಯಾಂತರ ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ, ಅದರಲ್ಲಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡೋಕ್ಕೆ ಯೋಚನೆ ಮಾಡಬೇಡಿ. ಓಕೆ, ಯಾವತ್ತು ಸೈಟು ರೋಡಿಗಿನ ಮೇಲಿರುವಂಥದ್ದು ಉತ್ತಮ ಉತ್ತಮ ಉತ್ತಮ. ಓಕೆ, ಪ್ರಶ್ನೆಗಳನ್ನು ಕೇಳ್ತಾ ಇರಿ, ಉತ್ತರಗಳನ್ನು ಕೊಡ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.